ಇದಕ್ಕೆ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಯಾರಿಗೂ ಕೂಡ ಶಾಶ್ವತ ಅಲ್ಲ, ಸಿಎಂ ಸ್ಥಾನ ನಿಭಾಯಿಸೋಕೆ ಹಲವರಿದ್ದಾರೆ ಅಂತ ಡಿಸಿಎಂ ಹೇಳಿಕೆಗೆ ಸಿಎಂ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಯಾರಿಗೂ ಕೂಡ ಶಾಶ್ವತ ಅಲ್ಲ, ಸಿಎಂ ಸ್ಥಾನ ನಿಭಾಯಿಸೋಕೆ ಸಾಕಷ್ಟು ಜನ ಇದ್ದಾರೆ, ಹಲವಾರು ಜನ ಇದ್ದಾರೆ. ಡಿಸಿಎಂ ಹೇಳಿಕೆ ಏನ್ ಕೊಟ್ಟಿದ್ರು ಮಾಧ್ಯಮದವರ ಪ್ರಶ್ನೆಗೆ, ನಾನು ಕೂಡ ಸಿದ್ಧನಿದ್ದೀನಿ, ಹೈಕಮಾಂಡ್ ಒಂದ್ ವೇಳೆ ಕೊಟ್ರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಪರಮೇಶ್ವರ್, ಅದಕ್ಕೆ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿರೋದು. ಪರಂ ಹೇಳಿಕೆಯನ್ನ ತಪ್ಪಾಗಿ ನೀವು ಅರ್ಥೈಸೋದು ಬೇಡ ಅಂತ ದಾವಣಗೆರೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿ ಸಂಪುಟ ವಿಸ್ತರಣೆ ನಿಗಮ ಮಂಡಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಒಟ್ಟೊಟ್ಟಿಗೆ ಮಾಡ್ತೀವಿ. ಈ ತಿಂಗಳೊಳಗೆ ಈ ತಿಂಗಳು ಒಳ್ಳೇದಲ್ಲ ಅಲ್ಲ, ಅವರೆಲ್ಲ ಎಲ್ಲರಿಗೂ ಅದೇ ಗೊತ್ತಿದೆ. ಯಾರೋ ಕೆಲವರು ಬಿಜೆಪಿಯವರು ಪಾಪ ಹೊಟ್ಟೆಯವರಿಗೆ ಹೇಳ್ತಾರೆ. ನನಗೆ ಸಿಎಂ ಪಟ್ಟ ಹೈಕಮಾಂಡ್ ಸಿಎಂ ಸ್ಥಾನ ಕೊಟ್ರೆ ನಾನು ಅದನ್ನ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅಂತ ಆ ಪ್ರಸ್ತಾಪ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡೋರು ಸಮರ್ಥವಾಗಿರೋರು ಬಹಳ ಜನ ಇದ್ದಾರೆ, ಅದ್ರಲ್ಲಿ ಅವರು ಒಬ್ಬರಿದ್ದಾರೆ. ಅವ್ರು ಹೇಳಿದ್ರೆ ತಪ್ಪೇನಿಲ್ಲ, ಅದಕ್ಕೇನು ಬೇರೆ ವ್ಯಾಖ್ಯಾನ ಮಾಡೋದು ಬೇಕಾಗಿಲ್ಲ. ಅಪ್ರಸ್ತುತ ನೀವು ಸಿಎಂ ಆಗಿದ್ದಾಗಲೇ ಅದು ಕೊಡೋ ಅವಶ್ಯಕತೆ ಇತ್ತ ಅನ್ಕೊಳ್ಳಿ. ಯಾರಿಗೂ ಮುಖ್ಯಮಂತ್ರಿಯ ಸ್ಥಾನ ಶಾಶ್ವತ ಅಲ್ಲ ಅಲ್ವೇ? ಸ್ವಾತಂತ್ರ್ಯ ಬಂದ ನಂತರ ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದು ಹೋದ್ರು, ಎಷ್ಟು ಸರ್ಕಾರಗಳು ಬಂದು ಹೋಗಿದ್ದಾವೆ. ಮುಖ್ಯಮಂತ್ರಿಯ ಸ್ಥಾನ ಯಾರಿಗೂ ಶಾಶ್ವತ ಏನಲ್ಲ. ಅದರಿಂದ ಸಂದರ್ಭದಲ್ಲಿ ಏನಾದರೂ ಅವಕಾಶಗಳು ದೊರಕಿದಾಗ ನಾನು ಒಬ್ಬ ಅಪೇಕ್ಷೆ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ. ಅದು ತಪ್ಪು ಅಂತ ಯಾರೋ ಅರ್ಥೈಸಬೇಕಾದ ಅವಶ್ಯಕತೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದ್ದಂಗೆ ಈಗ ಸಿಎಂ ಸ್ಥಾನಕ್ಕೂ ಕೂಡ ಸಾಕಷ್ಟು ರೇಸ್ ನಡೀತಾ ಇರಂಗೆ ಕಾಣಿಸ್ತಾ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ರು ತನಗೂ ಕೂಡ ಸಿಎಂ ಸ್ಥಾನದಲ್ಲಿ ಕೂರೋ ಆಸೆ ಇದೆ ಅಂತ. ಈಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪರೋಕ್ಷವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾದ್ರೂ ಚೇಂಜಸ್ ಬಗ್ಗೆ ಈಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆಯಾ ಹಾಗಾದ್ರೆ ಸಿಎಂ ಸ್ಥಾನದ ಬಗ್ಗೆ? ಶರ್ಮಿತಾ, ಪ್ರಮುಖವಾಗಿ ಡಿಸಿಎಂ ಪರಮೇಶ್ವರ್ ಅವರು ಇವತ್ತಿನ ಒಂದು ಹೇಳಿಕೆ ಏನಿದೆ, ಒಂದು ಮೈತ್ರಿ ಸರ್ಕಾರದಲ್ಲಿ ಸಾಕಷ್ಟು ಒಂದು ಸಂಚಲನಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ನಾನು ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲೆ ಅಂತಕ್ಕಂತ ಒಂದು ಪರಮೇಶ್ವರ್ ಏನ್ ಮಾತಿದೆ, ಈ ಮಾತು ಜೆಡಿಎಸ್ ಮುಖಂಡರಲ್ಲಿ ಸ್ವಲ್ಪ ಅಸಮಾಧಾನವನ್ನು ಮೂಡಿಸಿದ್ರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಯಾಕೆ ಈ ಮಾತನ್ನ ಪರಮೇಶ್ವರ್ ಹೇಳಿದ್ರೆ ಅಂತಕ್ಕಂಥದ್ದು ವಿಚಾರವನ್ನ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ಗೆ ಸಾಕಷ್ಟು ರಾಜಕೀಯ ಒಂದು ಅನುಭವ ಕೂಡ ಇದೆ. ಅಷ್ಟೇ ಅಲ್ಲ, ಒಂದು ರಾಷ್ಟ್ರೀಯ ಪಕ್ಷವನ್ನ 8 ವರ್ಷಗಳ ಕಾಲ ಮುನ್ನಡೆಸಿರ್ತಕ್ಕಂತ ಒಂದು ಕೀರ್ತಿ ಅವರಿಗಿದೆ. ಅಷ್ಟೇ ಅಲ್ಲ, ತಾವು ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಒಂದು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿರತಕ್ಕಂತ ಒಂದು ಸಾಧನೆ ಕೂಡ ಅವ್ರ ಬೆನ್ನ ಹಿಂದೆ ಇದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಅವರು ಗೃಹ ಸಚಿವ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ರು. ಹಿಂದೆ ಕೂಡ ಅವರು ಮಂತ್ರಿ ಕೂಡ ಆಗಿ ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಒಂದ್ ವೇಳೆ ಹೈಕಮಾಂಡ್ ನನಗೆ ಆ ಸ್ಥಾನವನ್ನು ಕೊಟ್ರೆ ನಾನು ಖಂಡಿತವಾಗಿ ನಿಭಾಯಿಸ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಇನ್ನೊಂದು ವಿಚಾರವನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರು ಲೋಕಸಭೆ ಚುನಾವಣೆ ಆದ ಬಳಿಕ ರಾಜೀನಾಮೆಯನ್ನು ಕೊಡ್ತಾರ ಅಥವಾ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಅಂತಕ್ಕಂಥ ಸಾಕಷ್ಟು ಸಮಸ್ಯೆಗಳಿದೆ. ಈ ಒಂದು ಕಾರಣಕ್ಕಾಗಿನೇ ಪರಮೇಶ್ವರ್ ಅವರು ಈಗೇನೆ ನಾನು ಆ ಒಂದು ಸ್ಪರ್ಧೆಯಲ್ಲಿ ಇದೇನೆ ಅಂತಕ್ಕಂಥ ಒಂದು ಮಾತಿಗಾಗಿನೇ ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದ್ದು, ಈ ಹಿಂದೆ ಸಿದ್ದರಾಮಯ್ಯ ಕೂಡ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬಲ್ಲೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಕೂಡ ಒಂದು ಮೈತ್ರಿ ಸರ್ಕಾರದಲ್ಲಿ ಸಾಕಷ್ಟು ಒಂದು ಅಲ್ಲೋಲ ಕಲ್ಲವನ್ನು ಉಂಟು ಮಾಡಿತ್ತು. ಆದ್ರೆ ಇತ್ತೀಚೆಗೆ ಆ ಹೇಳಿಕೆಗೆ ಒಂದು ಬ್ರೇಕ್ ಆಗಿರತಕ್ಕಂತಹ ಸಿದ್ದರಾಮಯ್ಯನವರು ಇದೀಗ ಪರಮೇಶ್ವರ್ ಈ ಹೇಳಿಕೆ ನೀಡಿದ್ದಾರೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಟಾಂಗ್ ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ರೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಅವಕಾಶ ಸಿಕ್ಕರೆ ಎಲ್ಲರೂ ಕೂಡ ನಿಭಾಯಿಸತಕ್ಕಂತ ಒಂದು ಸಾಮರ್ಥ್ಯ ಆ ನಾಯಕರಲ್ಲಿದೆ ಅಂತಕ್ಕಂಥ ಒಂದು ಟಾಂಗ್ ಅನ್ನು ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಮೈತ್ರಿ ಸರ್ಕಾರದಲ್ಲಿ ಪರಮೇಶ್ವರ್ ಒಂದು ಹೇಳಿಕೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಉಂಟು ಮಾಡತಕ್ಕಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಶ್ರೀನಿವಾಸ್.